ನೀ ಇಂಜೆಕ್ಷನ್ ಮಾಡ್ಕೋ, ನೀ ಏನೋ ಮಾಡ್ಕೋ. ಹೌದು, ನಿಂದ ಅಡ್ಡ ಮಾತಾಡ. ಅಲ್ಲಿ ನಿನ್ನ ಭೂಮಿ ಸವಲಿತ್ತಂದ್ರ ಅಲ್ಲಿ ಮಕ್ಕಳ ಆಗ್ಲಿಕ್ಕ ಏನ್ ಮಾಡಕ್ಕೆ? ಹೌದು, ನೀ ಇಂಜೆಕ್ಷನ್ ಮಾಡ್ಕೋ, ಮತ್ತೊಂದರ ಮಾಡ್ಕೋ, ಏನಾರ ಮಾಡ್ಕೋ. ಹೌದು, ಕರೆ ಅಲ್ಲಿ ಭೂಮಿ ಪರಕ್ ಆಗಿತ್ತಂದ್ರ ಅಲ್ಲಿ ಏನು ಮಾಡಕ್ ಬರಂಗಿಲ್ಲ. ಏನ್ ಮಾಡಕ್ ಬರಂಗಿಲ್ಲ. ಮತ್ತ ಈಗ ಇಂಜೆಕ್ಷನ್ ಮಕ್ಕಳ ಮಾಡ್ಕೊಂಡಿ ಅಂತ ಹೇಳ್ತಿ. ಇಂಜೆಕ್ಷನ್ ಮಕ್ಕಳ ನೀ ಮಾಡ್ಕೊಂಡಿ ಅಂದ ಬಳಕ ಅಲ್ಲಿ ನಿಮ್ಮವ್ವ ನಿಮ್ಮ ಆಯದು ಹೋಗಿ ಏನ್ರ ಕೊಟ್ಟಾಳ ನೀ ಇಂಜೆಕ್ಷನ್ದಾಗ ಔಷಧ. ಇವ್ರ ಆಯ್ ಕೊಟ್ಟಂಗ ಕಾಣ್ತೈತಿ. ವಿದೇಶ್ರೀ ಎಲ್ಲಿ ಹೋದಾಗ ಮನ್ಕೊಂಡ್ರೆ ಯಾವಾಗ ಹೋಗಿ ಅಲ್ಲಿ ಗಂಡದ ಕೂಡ್ಬೇಕ. ಅಲ್ಲಿ ಇಂಜೆಕ್ಷನ್ ಆದ್ರೂ ಮತ್ತ ಗಂಡ ಮಕ್ಕಳ ಔಷಧ ಬೇಕ ವಿದೇಶ್ರೀ. ಹೌದು, ಆ ಬೀಜ ಇತ್ತಂದ್ರ ಆಟ ಎಮ್ಮಿಗೆ ಸದಾ ಏನ್ ಮಾಡ್ತಾರೋ? ಏನ್ ಮಾಡ್ತಾರ? ಅಲ್ಲಿ ಹೋಗಂಗಿಲ್ಲ. ಹೌದು, ಹೋಗ್ಲಿಕ್ಕೆ ಏನ್ ಮಾಡ್ತಾರೋ? ಏನ್ ಮಾಡ್ತಾರ? ಏನ್ ಹೇಳ್ತಾವ ಇಂಜೆಕ್ಷನ್ ಮೇಲೆ ಮಾಡ್ತಾರ ಅಂತ ಹೇಳಿ. ಹೌದು, ಅಲ್ಲಿ ಬೀಜ ತಂದ್ ಹಾಕ್ಬೇಕಾಕತಿ. ಹಂಗ ನೀ ಬೀಜ ಹಾಕೊಂಡನೆ ಅಂತ ಹೇಳ್ತಿ. ಅಲ್ಲೇ ನಿಮ್ಮ ಅವ್ವಂದ್ ಹಾಕೊಂಡದೇವ್ ನಾ ಅಪ್ಪ ಅಂದ್ ಏನ್ರ ಕೂಣ್ ಉಳ್ದೋಯ್ತು. ಯಾಕಂದ್ರೆ ಎಲ್ಲಿಗೆ ಬಂದೈತಿ ಮಾಸ್ತರ್? ಮಶೀಬ್ನಾಳ ಹುಡುಗಿ ಗಾಡಿ ಎಲ್ಲಿಗೆ ಬಂದೈತಿ ನೋಡ್ತಮ್ಮ. ಆ ಗಾಡಿ ಎಲ್ಲಿ ಹೋಗೋದಲ್ಲ ನಿಲ್ತಾನೆ ನಿಲ್ಲುವಂತ ಬಸ್ ಐತದ. ಹೌದು, ಯಾಕಡೆ ಹೋಗೋದಲ್ಲ. ಅವನ್ ಮಾತು ಹೇಳ್ತಾಳಕ್ಕೆ ವಿದೇಶ್ರೀ ಏನಂತ? ಏನ್ ಹೇಳ್ತಾಳ? ಆ ಸೂರ್ಯ ನಾವ್ ಹೇಳ್ತಾನೆ ತಮ್ಮ ಒಮ್ಮೆರ ಹಿಂಗ ಮಾಡು, ಹಿಂಗ ಹುಡುಗಿ ಬಾರಿಸು ಅಂತ ಹೇಳ್ತಾನ. ಹೌದು, ನಮ್ಮ ಊರ ಕಡೆ ಬಾ, ದನಕಾಯಿ ಹುಡುಗಿ ಬಾರಿಸ್ತೈತಿ ನಿನ್ನಾಗ ವಿದ್ಯಾ. ಹೌದು, ನೀನ್ ಬಾರ್ಸತೈತ್ಲ ಹಿಂಗ ದನಕಾಯಿ ಹುಡುಗಿ ಬಾರಿಸ್ತೈತಿ ನಮ್ಮ ಊರಾಗ. ಹೌದು, ನೀನೇ ದೊಡ್ಡ ಮಾಡಾಕತ್ತಲ್ಲಿ. ಯಾಕಂದ್ರ ನಾ ಹೇಳಿದ ಏನೈತಿ, ನೀ ಮಾಡೋದು ಏನೈತಿ ಒಂದಿಟ ಅರ್ಥ ಆಗಾಕತ್ತೈತಿ ನಿನಗೆ. ಅದಿಲ್ಲ, ನಾ ಏನ್ ಕೇಳೇನಿ, ಏನ್ ಹೇಳೇನಿ, ಹೌದು, ಅದನ್ನ ಏನಾರ ಒಂದಿಟ್ಟರ ಅದಕ್ಕ ಸನ್ಯವಾಗರ ಹಾಯ್ಬೇಕಾಗಿತ್ತಲ್ಲ ಕವಿದ್ಯ. ಅದೇನು ಹೋಗುದಲ್ಲ ಬರುದಲ್ಲ. ಯಾಕಂದ್ರ ಆಯ್ಕೆ ಕೇಳಿದ ಹೇಳಕ್ಕೆ ಅಲ್ಲ, ಬರೇ ಕೇಳಾಕ ಮಾತ್ರ ಹೇಳ ಸಾವಿರಾರು ಕೇಳ್ತಾಳ. ಹಂಗ ಕೇಳುದ ಮಾಡ್ತಾಳ. ಹೌದು, ಮತ್ತ ಕೇಳುದೆಲ್ಲ ಕೇಳುದ ಮ್ಯಾಲ ಮತ್ತೆ ಯಾರ ಮೇಲೆ ನೋಡೋದ ಮತ್ತೆ ಇದ್ರ ಒಂದ ಕೇಳ್ತ ನೋಡೋದು ಮಾತು. ಅದನ್ನ ಕೇಳಿದ ಮೇಲೆ ಮತ್ತೊಂದು ಮಾತು ಮಾಡುದ, ಒಂದು ಮಾತು ಇದನ್ನ ಒಂದ ಕೇಳ್ತಾನೆ, ಇದನ್ನ ಒಂದ ಹೇಳೋದು. ಹೆಂಗ ಅವಿದೆ ಏನಿಲ್ಲ ತಗದ. ಯಾಕಂದ್ರೆ ಈಗ ಎಲ್ಲದಕ್ಕೂ ಬಿಟ್ಟಾವು. ಈಗ ಎಲ್ಲಾ ಬಿಟ್ಟು ಎಲ್ಲಿ ಹೋಗ್ಯಾವು? ಎಲ್ಲಿ ಹೋಗ್ಯಾವ? ಆ ಕುಸ್ತಿ ಆಡವನ ಲಂಗಟದ ಮೇಲೆ ಕೈ ಇಟ್ಟ ಈಗ ಸತ ಹೋಗಿ ತಂಪು ಮಾಡ್ತಾರ. ಆ ಕುಸ್ತಿ ಆಡವ ಏನ್ ಮಾಡ್ತಾನಂತ? ಆ ಕುಸ್ತಿ ಆಡ್ಬೇಕಾದ್ರ ಲಂಗಟ ತಂಪು ಮಾಡ್ತಾನಂತ. ಹೌದು, ಯಾಕ ಅವಿದ್ಯ ಅದನ್ನ ಏನು ತೋರ್ಸೋದು ಕೊಟ್ಟಿದೆ ನಮಗ ವಿದೇಶ್ರೀ? ತೋರ್ಸ್ ಕೊಟ್ಟಂಗ ಕಾಣ್ತೈತಮ್ಮ. ಈಗೆಲ್ಲ ಯಾಕಂದ್ರ ಕುಸ್ತಿ ಆಡೋರು ಜೋಡಿ ಬಳಿಕೆ ಬಾಳ ಕಾಣಕತ್ತಿತ್ತು ವಿದ್ಯಾನ. ವರ್ಣನು ಬಾಳ ಮಾಡ್ಯಾವ. ಯಾಕಂದ್ರ ಕುಸ್ತಿ ಆಡೋರು ಏನ್ ಮಾಡ್ತಾನಂತ? ಏನ್ ಮಾಡ್ತಾನ? ಅದನ್ನ ತೋರ್ಸಿ ಹಾಕೋತಾನಂತ. ಹೌದು, ಪಕ್ಕ ನೋಡ್ಯಾವ ಕಾಣ್ತೈತಿ. ಮತ್ತ ಯಾಕೆ ಎಂತಾವ ಕಲ್ತೈತೆ ನವಿದೇನಿ. ಇದನ್ನೆಲ್ಲಾ ಬಾಳ ದುಡ್ಕೊಳಕ್ ಹೋಗ್ಬೇಡಿದ್ರ, ದುಡ್ಕೊಂಡ್ರ ಮುಂದೆ ಬರಂಗಿಲ್ಲ. ಏನ್ರ ಒಂದ್ ಶಾಸ್ತ್ರ ಪುರಾಣದಾಗ ಓದ್ಕೊ ಅಂದ್ರ ಸಿಗ್ತೈತಿ ನಿನಗ. ಯಾಕ ಎಂತ ಸವಿತಿ ಸಾವಿತ್ರದಕ್ಕಿಲ್ಲ ಅದನ್ನ ಹೇಳ. ಮತ್ತ ಅದನ್ನೆಲ್ಲಾ ಬಿಟ್ಟು ಏನಕ್ಕೆ ತೆಗದಾರು? ಈಗ ಮತ್ತೊಂದು ಬೇರೆ ತೆಗದಾಳ. ಈಗ ಏನ್ ತೆಗದಾಳ ಅಂದ್ರ ನಿನ್ನ ಹೆಣ್ಣಿನಿಂದ ಹೆಣ್ಮಕ್ಳು ಎಷ್ಟು ಮಂದಿ ಹುಟ್ಟ್ಯಾರು ಅಂತ ನಾ ಕೇಳಂತ್ಲಿ.
ಈಗ ಒಟ್ಟ ಗಂಡ ಮಕ್ಕಳನ್ನ ಕೋಳಿ ನಿಲ್ಲತ್ತ ಹೌದು ಈಗ ಇಂಜೆಕ್ಷನ್ ಮೇಲೆ ಮಕ್ಕಳ ಮಾಡ್ಕೋತಾಳತ್ತ ಈಕಿ ಹಾ 4,000 ರೂಪಾಯಿ ಕೊಂದತಿ ಏನು ಹುಚ್ಚಿ ಯಾಕೆ ವಿದ್ಯಾ ನಿನಗೇನೇನು ತಿಳಿವಾತು ನಾನು ಹೇಳಕ್ ಮಾತು ಉಳಿವಲು ಹೌದು ಯಾಕಂದ್ರೆ ಇಂಜೆಕ್ಷನ್ ಮ್ಯಾಲ ಮಕ್ಕಳ ಮಾಡ್ಕೋತಾನಂತ ಹೇಳ್ತಿ ಹೌದು ಮತ್ತ ಪಾರ್ವತಿ ಲಕ್ಷ್ಮಿ ಸರಸ್ವತಿಗೆ ಮಕ್ಕಳಾಗಿಲ್ಲ ಅಂತ ಹೇಳ್ತಿ ಹೌದು ಮತ್ತ ಪರಮಾತ್ಮ ವಿಷ್ಣು ಮಹೇಶ್ವರ ಅದಾರು ಆದ್ರೂ ಅವರಿಗೆ ಮಕ್ಕಳಾಗಿಲ್ಲ ಪಾರ್ವತಿ ಲಕ್ಷ್ಮಿಗೆ ಅಂತ ಹೇಳ್ತಿ ಹೇಳ್ತಿ ಮತ್ತೆ ಇಂಜೆಕ್ಷನ್ ಮಕ್ಕಳ ಮಾಡ್ಕೊಂಡನಿ ಅಂತ ಹೇಳ್ತಿ ಮತ್ತ ಅವ್ರನ್ನೊಂದು 3 ಮಂದಿನ ತರ್ಬೇಕಲ್ಲ ಇಂಜೆಕ್ಷನ್ ಮಾಡ್ಸಾಕ 10,000 ಯಾಕೆ ಹೋತಮ್ಮ ನಾನ 20,000 ಕೊಡ್ತಿದ್ನಿ ಕೈಗೆ ಮತ್ತ ಅವ್ರ ನೋಡಿ ಕರ್ಕೊಂಡ್ ಬರ್ಬೇಕಲ್ಲ ಲಕ್ಷ್ಮೀ ಸರಸ್ವತಿನ ಪಾರ್ವತಿನ ಇಂಜೆಕ್ಷನ್ ಮಾಡಾಕ ಅಲ್ಲ ಮತ್ತ ನೀ ಇಂಜೆಕ್ಷನ್ ಮಾಡ್ಕೊಂಡ್ರೆ ಮತ್ತ ಅವರು ಇಂಜೆಕ್ಷನ್ ಮೇಲೆ ಮಾಡ್ಕೋತಾರ ನೋಡೋನ್ಲ ಹೌದು ಹಂಗೇನ್ ಮಾಡಬೇಡ ವಿದ್ಯಾ ನೀ ಇಂಜೆಕ್ಷನ್ ಮಾಡ್ಕೋ ನೀ ಏನೋ ಮಾಡ್ಕೋ ಹೌದು ನಿಂದ ಅಡ್ಡ ಮಾತಾಡ ಅಲ್ಲಿ ನಿನ್ನ ಭೂಮಿ ಸವಲಿತ್ತಂದ್ರ ಅಲ್ಲಿ ಮಕ್ಕಳ ಆಗ್ಲಿಕ್ಕ ಏನ್ ಮಾಡಕ್ಕೆ ಹೌದು ನೀ ಇಂಜೆಕ್ಷನ್ ಮಾಡ್ಕೋ ಮತ್ತೊಂದರ ಮಾಡ್ಕೋ ಏನಾರ ಮಾಡ್ಕೋ ಹೌದು ಕರೆ ಅಲ್ಲಿ ಭೂಮಿ ಪರಕ್ ಆಗಿತ್ತಂದ್ರ ಅಲ್ಲಿ ಏನೂ ಮಾಡಕ್ ಬರಂಗಿಲ್ಲ ಏನ್ ಮಾಡಾಕ್ ಬರಂಗಿಲ್ಲ ಮತ್ತ ಈಗ ಇಂಜೆಕ್ಷನ್ ಮಕ್ಕಳ ಮಾಡ್ಕೊಂಡಿ ಅಂತ ಹೇಳ್ತಿ ಇಂಜೆಕ್ಷನ್ ಮಕ್ಕಳ ನೀ ಮಾಡ್ಕೊಂಡಿ ಅಂದ ಬಳಕ ಅಲ್ಲಿ ನಿಮ್ಮವ್ವ ನಿಮ್ಮ ಆಯದು ಹೋಗಿ ಏನ್ರ ಕೊಟ್ಟಾಳ ನೀ ಇಂಜೆಕ್ಷನ್ದಾಗ ಔಷಧ ಇವ್ರ ಆಯ್ ಕೊಟ್ಟಂಗ ಕಾಣ್ತತಿ ವಿದ್ಯಾಶ್ರೀ ಎಲ್ಲಿ ಹೋದಾಗ ಮನ್ಕೊಂಡ್ ಯಾವಾಗ ಹೋಗಿ ಅಲ್ಲಿ ಗಂಡದ ಕೂಡ್ಬೇಕಲ್ಲ ಅಲ್ಲಿ ಇಂಜೆಕ್ಷನ್ ಆದ್ರೂ ಮತ್ತ ಗಂಡ ಮಕ್ಕಳ ಔಷಧ ಬೇಕ ವಿದ್ಯಾಶ್ರೀ ಹೌದು ಆ ಬೀಜ ಇತ್ತಂದ್ರ ಆಟ ಎಮ್ಮಿಗೆ ಸದಾ ಏನ್ ಮಾಡ್ತಾರೋ ಏನ್ ಮಾಡ್ತಾರ ಅಲ್ಲಿ ಹೋಗಂಗಿಲ್ಲ ಹೌದು ಹೋಗ್ಲಿಕ್ಕೆ ಏನ್ ಮಾಡ್ತಾರೋ ಏನ್ ಮಾಡ್ತಾರ ಈಗೇನ್ ಹೇಳ್ತಾವ ಇಂಜೆಕ್ಷನ್ ಮೇಲೆ ಮಾಡ್ತಾರ ಅಂತ ಹೇಳಿ ಹೌದು ಅಲ್ಲಿ ಬೀಜ ತಂದ್ ಹಾಕ್ಬೇಕಾಕತಿ ಹಂಗ ನೀ ಬೀಜ ಹಾಕೊಂಡನೆ ಅಂತ ಹೇಳ್ತಿ ಅಲ್ಲೇ ನಿಮ್ಮ ಅವ್ವಂದ್ ಹಾಕೊಂಡಿದೀವಿ ನಾ ಅಪ್ಪ ಅಂದ್ ಏನ್ರ ಕೂಣ್ ಉಳ್ದೈತು ಯಾಕಂದ್ರೆ ನೀ ಮಾತಾಡಿದಾಗ ಅಂತಲೇ ನಾ ಬಿಡ್ಬೇಕಾಗೈತಿ ಅದನ್ನ ಮಾತ ಇಂಜೆಕ್ಷನ್ ನೀ ಹೆಂಗ ಹೋಗ್ಬೇಕು ನೋಡು ಹಂಗ ಹೋಗ್ಬೇಕಾಗೈತಿ ನಮಗೂ ತಗದು ಯಾಕಂದ್ರೆ ನೀ ಇಂಜೆಕ್ಷನ್ ಮಾಡ್ಕೊಂಡೈತಿ ಅಂತ ಹೇಳ್ತಿ ಆ ಇಂಜೆಕ್ಷನ್ ನಮ್ಮ ಅಪ್ಪದು ಕೂಡಿದಾಗ ನೀವು ಹೊಟ್ಟಿಲಿ ಆಗಿರ್ಬೇಕಲ್ಲ ಹೌದು ಮತ್ತ ಅದನ್ನ ಬಿಟ್ಟು ಏನ್ರ ಮಾಡ್ಕೊಂಡಿದ್ದೇನ ಬ್ಯಾರೇನಿಲ್ಲ ಬ್ಯಾರೆ ಏನು ಮಾಡ್ಕೊಳಕ ಬರಂಗಿಲ್ಲ ನಿಮ್ಮ ಮಾಯಿಗೆ ಅಲ್ಲ ನಿನಗೂ ಆಗಂಗಿಲ್ಲ ನಿಮ್ಮ ಮಾಯಿಗೂ ಆಗಂಗಿಲ್ಲ ಹೌದು ಯಾಕಂದ್ರೆ ನಾವೊಂದು ಮಾತಾಡಕತ್ಲೆ ನೀವೊಂದು ಮಾತಾಡಕ್ ಹೋಗ್ಬೇಡ ಯಾಕಂದ್ರೆ ನಿನ್ನ ಹೆಣ್ಣಿನಿಂದ ಹೆಣ್ಮಕ್ಳು ಎಷ್ಟು ಮಂದಿನ ತಯಾರು ಮಾಡಿದಿ ಎಷ್ಟ ಕೇಳಿ ಎಷ್ಟು ಕೇಳಿದಕ್ಕೆ 108 ಪ್ರಶ್ನೆ ನಾನು ಕೇಳಿ ಹೋಗ್ಯಾಳು ಯಾಕಂದ್ರ ದೈವದ ಆಶೀರ್ವಾದ ಇತ್ತಂದ್ರ ನನಗೆ ಬಂದಾತ ನಾ ಹೇಳೋಣ ಮಾಸ್ತರ ಯಾಕಂದ್ರ ನೋಡೋಣ ಈಗೂ ಬಾಳ ಕಾಣಕತ್ತೈತಿ ಅದಕ್ಕೆ ಏನೇನ್ ಹೇಳಾಕೈತಾಳು ಏನೇನ ಒಟ್ಟ ಗಂಡ ಮಕ್ಕಳೆಲ್ಲ ನಾ ಮಕ್ಕಳ ಮಾಡ್ಕೊಂಡನಿ ಅಂತ ಹೇಳಾಕೈತಾಳ ಅದಕ್ಕೆ ಮಶೀಬನಾಳ ವಿದ್ಯಾನದಾಗ ಹೆಂಗಾಗತ್ತೈತಿ ಒಬ್ಬ ಹೆಣ್ಮಗಳಿದ್ದಾಳ ಮಶೀಬನಾಳ ವಿದ್ಯಾನ ಅಂತಕಿ ಮಶೀಬನಾಳ ವಿದ್ಯಾನ ಅಂತಕಿ ಒಬ್ಬ ಹೆಣ್ಮಗಳಿದ್ದಾಳತ್ತ ಏನ್ ಮಾಡ ಅಕ್ಕಿ ಗಂಡ ಸಾತ 10 ವರ್ಷ ಆಗಿತ್ತ ಈಗ ಗಂಡ ಸಾತ ಮಕ್ಕಳು ಒಟ್ಟ ಗಂಡ ಮಕ್ಕಳು ಗಂಡನ ಕರ್ಕೊಂಡಿಲ್ಲ ಮಕ್ಕಳ ಮಾಡ್ಕೊಂಡನಿ ಅಂತ ಹೇಳಾಕೈತಾಳು ಈ ಮಶೀಬನಾಳ ವಿದ್ಯಾನ ಗಂಡ ಸಾತ 10 ವರ್ಷ ಆಗಿತ್ತ 10 ವರ್ಷ ಆದ್ಮೇಲೆ ಮಾತು ಹೊಟ್ಟಿಲೆ ನಿಂತಳತ್ತಿಕ್ ಮಶೀಬನಾಳ ವಿದ್ಯಾ ಗಂಡ ಸಾತ ಮೇಲತ್ತ ಗಂಡ ಸಾತ 10 ವರ್ಷ ಆಗೈತಿ ಮಾತು ಹೊಟ್ಟಿಲೆ ನಿಂತಳತ್ತ ಇದು ಊರು ಮಂದಿ ಎಲ್ಲ ಗೊತ್ತಾಗ್ತದ ಗೊತ್ತಾಗಿ ಏನ್ ಮಾಡಿರತ್ತ ಏನ್ ಮಾಡ್ರಿ ಮಶೀಬನಾಳ ವಿದ್ಯಾನ ಕೇಳಿರತ್ತ ಏನ ತಂಗಿ ಮತ್ತ ಗಂಡನ ಸಾತ 10 ವರ್ಷ ಆಗೈತಿ ಮಾತು ಹೊಟ್ಟಿಲೆ ಆಗಿದಿ ಹೆಂಗ ಹುಚ್ಚ ಹುಡುಗಿ ಅಂತ ಕೇಳಿದಾಗ ಏನ್ ಹೇಳು ಈ ಮಶೀಬನಾಳ ವಿದ್ಯಾ ಅನ್ನಲತ್ತಿ ನಾ ಏನ್ ಮಾಡೀನಿ ಅಂತ ಅಂದಳತ್ತಿಕ್ಕಿ ಹೌದು ವಿದ್ಯಾ ಅಂದಾಗಿಕಿನ ಏನ್ ಮಾಡಿರತ್ತ ಏನ್ ಮಾಡು ಪಂಚಾಯತಿ ಖಾತೆ ಕರ್ಕೊಂಡು ಹೋದ್ರ ಹೌದು ಯಾರನ್ನ ಇದ್ದೇನ ಈ ವಿದ್ಯಾನ ಮಶೀಬನಾಳ ವಿದ್ಯಾನ ಪಂಚಾಯತಿ ಖಾತೆ ಕರ್ಕೊಂಡು ಹೋದ್ರತ್ತ ಹೋಗಿ ಏನ್ ಕೇಳಿರತ್ತ ಅವ್ರ ಪಂಚಾಯತಿ ಕಟ್ಟಾಗಿನ ಹಿರಿಯಾರ ಏನ್ ಕೇಳು ಏನೋ ವಿದ್ಯಾಶ್ರೀ ನಿನ್ನ ಗಂಡ ಸಾತ್ 8 ವರ್ಷ ಆತ ತಂಗಿ ಅಂದ್ರತ್ತ ಏನ್ರಿ ನನ್ನ ಗಂಡ ಸಾತ್ 10 ವರ್ಷ ಆಗಿರ್ಬೇಕಲ್ಲ ಯಾಕ ಆಂದಳತಿಕ್ ಮಶೀಬನಾಳ ವಿದ್ಯಾ ಅವಾಗ ಅವ್ರ ಹಿರಿಯಾರ ಅಂದ್ರತ್ತ ಏನ ಗಂಡ ಸತ್ತ 10 ವರ್ಷ ಆಗೈತೆ ಅಂತ ಹೇಳ್ತಿ ಮತ್ತ ಹೊಟ್ಟಿಲೆ ಆಗೈತಿ ಹೆಂಗ ಇದ್ರ ತಗದ ಅಂದ್ರತ್ತ ಅವಾಗ ಈ ಮಶೀಬನಾಳ ವಿದ್ಯಾ ಏನಂದ್ರತ್ತ ಏನ್ರಿ ನನ್ನ ಗಂಡ ಸತ್ತ 10 ವರ್ಷ ಆಗಿರ್ಬೇಕು ನನ್ನ ಗಂಡ ಸತ್ತ 10 ವರ್ಷ ಆಗಿರ್ಬೇಕು ಊರಾಗಿನ ಗಂಡ ಮಕ್ಕಳೆಲ್ಲ ಏನು ಸತ್ತಾರ ಅನ್ನೋದು ಹೊತ್ತಿಕ್ಕಿ ಎಂತ ಕೇಳ್ಬೇಕಲಾಕಿ ಗಾಂಡಿಲ್ಲದ ಮಕ್ಕಳ ಮಾಡ್ಕೊಳ್ಳಿ ಊರಾಗಿನ ಗಂಡ ಮಕ್ಕಳೆಲ್ಲ ಸತ್ತಾರ ಅಂತ ಕೇಳಿರತ್ತ ವಿದ್ಯಾ ಹಂಗಾಕೈತಿ ನಿನ್ನದಾಗದ ಯಾಕಂದ್ರ ಗಂಡ ಅದಾನು ಮಗಲಾಗತ್ತೇಳಿ ಹಿಂಗರ ಜನ್ಮ ಮಾಡ ಬೇಕಾರೆ ಗಂಡನ ಬಿಟ್ಟರ ಜನ್ಮ ಮಾಡ ಅದನ್ನ ಎಲ್ಲಾ ಬಿಟ್ಟು ನಡಬಾರ್ಕ ಜನ್ಮ ಮಾಡಿದೆ ಅಂದ್ರೆ ಇಲ್ಲಿಗೆ ಬರ್ತೈತಿ ಹಂಗೇನ್ ಮಾಡಕ್ ಹೋಗ್ಬೇಡ ನೀ ಶಾಲೆ ಅದಿ
ಕರೆ ಶಾಣೆ ತರ ಮಾತಾಡ. ಹೌದು. ಅದನ್ನೆಲ್ಲ ಬಿಟ್ಟು ಉತ್ತರಗತ್ಲೆ ಮಾತಾಡಕ್ ಹೋಗ್ಬೇಡ. ಮತ್ತೊಂದು ವಿಷಯ ಮಾತಾಡ್ಯಾರ್ತಮ್ಮ. ಏನಂತ ಮಾತಾಡ್ಯಾರು? ಇನ್ನ ಬಾಳ ಮಾತಾಡ್ಯಾರ. ಒಂದ ಯಾಕ ಆಕಳಟ್ಟು ಮಾತಾಡಿದ ಬಿಟ್ಟಿಗೆ ಏನ್ ಹೇಳ್ತಾರ? ಇನ್ನ ಮುಂದೈತೆ ಅದು ಆಕಳದಾಗ ಸುದ್ದಿ ತೆಗಿಬೇಡಗಪ್ಪ ಒಂದಿಟ್ಟು. ಹಿಂಗ ಈಗ ಆಕಳದ ಸುದ್ದಿ ತೆಗಿಬೇಡ. ಇನ್ನ ಬಾಳ ಬಾಳ ಕೇಳ್ಯಾಳ ಹುಡುಗಿ. ನಡೀರಿ. ಹರೇ ಹಾ ನನಗತಿ ಶಾಸ್ತ್ರಧಾರೆ ಸೋಯಮಿ ಹಂಗ ಯಾಕ ಕುಣದೆ ದೇಸು ಹೆಂಗ ಸರಂಗ ತಾಶಿ ಒಂದ ನೋಡಿ ಕಾಟಿಯಲ್ಲಿಂದ ತರತೆ ಕಾಟಿಯಲ್ಲಿಂದ ತರತೆ ಅದೇ ಹೆಂಗ ಸರಂಗ ತಾಶಿ ಒಂದ ನೋಡಿ ಕಾಡಿಯಲ್ಲಿಂದ ತರತೆ ಶಿವಾಚಾರದಾಗ ನನ್ನ ಸೋದಿ ಗರ್ಭ ಚಕ್ರ ನನ್ನ ನೇದೆ ಸುಖದಿಂದ ಸುಖದಿಂದ ನಾಯನ ಬಂದಿನೋ ಬ್ರಹ್ಮಲಾಡಿ ಹಾಡಿ ಅದೇ ಎಂಟು ಪದ ಎಲ್ಲ ನನ್ನ ಅಂದಿ ಏನಂತೇಳಿ ಹಾಡಕತ್ತೇಳು. ಏನ್ ಹೇಳ್ತಂತವ? ಎಂಟು ಪಾಲೆಲ್ಲ ನನ್ನ ಅಂತ ಹೇಳಕತ್ತಾಳ. ಹೌದು, ವಾಂಟ ಪಾಲವನಿ ವಾಟ ಪಾಲವನಿ ಹೆಚ್ಚಂಗಾಕಿ ಹೆಂಗಾಕಿ ಅಂತ ಕೇಳಕತ್ತಾಳ. ಹೌದು. ಆದ್ರೆ ಇನ್ನೂ ವಿದ್ಯಾ ಗೊತ್ತಾಗಿಲ್ಲ ಆಗೈತಿ. ಹಾ, ಎಂಟು ಪಾಲ ನಿನ್ನು ಅಂತ ಹೇಳ್ತಿ, ಒಂಟ ಪಾಲ ನಮ್ಮದ ಹೇಳಾಕೈತಿ. ನಮದು ಒಂದ ಪಟ್ಟಿಗೆ ಏನಾಗೈತಿ ಗೊತ್ತೈತಲ್ಲ ವಿದ್ಯೆ ನಿನಗ? ಏನಾಗೈತಿ? ನಮದು ಒಂದ ಪಟ್ಟಿಗೆ ಒಂದು ಫೂಟ್ ಮುಂದೆ ಬಂದೈತಿ ಡೇಬಿ. ಹೌದು. ಇದು ಮಶಿಬನಾಳ ಡೇಬಿ. ಹೌದು. ಜೇರ್ ಕಡ್ತ ನಮ್ ಭಗವಂತ ಇನ್ನೊಂದು ಪಟ್ಟಿ ಇರ್ಲತ್ತೇಳಿ ಗಂಡಿ ಕೊಟ್ಟಿದಂದ್ರ ಏನಾಕಿತ್ತು? ಜಾಯ್ಬಿ ಹೊಡೆದ ಈ ಮಶಿಬನಾಳ ಡೇಬಿ ಹೊಡೆದ ಚಪ್ಪಾಡಿ ಹಾಕಿತ್ತು. ಹೌದು. ಅದಕ್ಕೆ ಸುಮ್ಮ ಬ್ಯಾಡ ಅಂತೇಳಿ ಪರಮಾನಿಟ್ಟಾನು. ಎಂಟ ಪಾಲ ಎಲ್ಲ ನಾನು ಶಂಪಸಿರ